ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಹೇಗೆ ಮಾಡೋದಂತ ನೋಡ್ತಾ ಇದ್ದೀವಿ. ಫಸ್ಟು ಇದಕ್ಕೆ ನಾವು ಒಂದು ಲೀಫ್ ಶೇಪ್ನ ಡ್ರಾ ಮಾಡ್ಕೋಬೇಕು. ಲೀಫ್ ಆರ್ ಪೆಟಲ್ ಅಂತ ಏನು ಕರಿತೀವಿ. ಈ ಥರ ಡ್ರಾ ಮಾಡ್ಕೊಂಡ್ಮೇಲೆ ವರ್ಟಿಕಲ್ ಲೈನ್ಸ್ನ ಡ್ರಾ ಮಾಡ್ಕೋಬೇಕು. ಅಂದರೆ ಈ ಲೀಫ್ನ ಸ್ಪ್ಲಿಟ್ ಮಾಡ್ಕೋಬೇಕು. ಇವಾಗ ನಾನು ಇದ್ರ ಮಧ್ಯ ಒಂದು ಲೈನ್ ಹಾಕಿದೆ, ಮತ್ತೆ ಅದೇ ಥರ ವರ್ಟಿಕಲ್ ಲೈನ್ ಆಗಿ ಈ ಥರ ಒಂದು 4 to 5 ಲೈನ್ಸ್ ಬರೋ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಾದಮೇಲೆ ಅಗೈನ್ ಇದನ್ನು ಸ್ಪ್ಲಿಟ್ ಮಾಡ್ತಾ ಬರಬೇಕು. ಹೇಗೆ ಅಂತ ಅಂದರೆ ಈ ಥರ ಫಸ್ಟು ಒಂದು ಲೈನಿಗೆ ಈ ಥರ ಸ್ಪ್ಲಿಟ್ ಮಾಡ್ಕೊಂಡ್ಮೇಲೆ ಇದ್ರ ಮಧ್ಯದ ನೆಕ್ಸ್ಟ್ ಲೈನಿಗೆ ಇದ್ರ ಮಧ್ಯಕ್ಕೆ ಸ್ಪ್ಲಿಟ್ ಮಾಡ್ಕೋಬೇಕು. ಡಿವೈಡ್ ಮಾಡ್ತಾ ಬರಬೇಕು. ಸೊ ಇದು ನಿಮಗೆ ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್. ಇದ್ರ ಮೇಲೆ ಹೇಗೆ ವರ್ಕ್ ಮಾಡೋದಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಫಸ್ಟು ಈ ಮಿಡ್ ಲೈನಿಂದ ಸ್ಟಾರ್ಟ್ ಮಾಡಬೇಕು. ಬ್ಯಾಕ್ ಲಾಕ್ ಮಾಡಿ ದಾರ ತಗೋತಾ ಇದ್ದೀನಿ. ಫಸ್ಟ್ ಡಿವೈಡೆಡ್ ಲೈನ್ ಏನಿದೆ ಅಲ್ಲಿಗೆ ಲಾಕ್ ಮಾಡಬೇಕು. ನೆಕ್ಸ್ಟು ಡಿವೈಡೆಡ್ ಲೈನ್ ಏನಿದೆ ಅಲ್ಲಿಗೆ ಲಾಕ್ ಮಾಡಬೇಕು. ನೆಕ್ಸ್ಟು ಡಿವೈಡೆಡ್ ಲೈನ್ ಇದೆ ಏನಿದೆ ಅಲ್ಲಿಗೆ ಲಾಕ್ ಮಾಡಬೇಕು. ಸೊ ಲಾಸ್ಟ್ ಇಲ್ಲಿ ಡಬಲ್ ಲಾಕ್ ಮಾಡಿ, ಇಲ್ಲಿ ಇನ್ನೊಂದು ಟ್ರಿಕ್ ಏನಪ್ಪ ಅಂತಂದರೆ, ನೀವು ಈ ಥರ ಲಾಕ್ ಮಾಡಿದ್ಮೇಲೆ ಅದ್ರ ಹಿಂದೆ ಮಾಡಬೇಡಿ, ಪಕ್ಕಕ್ಕೆ ಸ್ಮಾಲ್ ಲಾಕ್ ಮಾಡಿ ರಿವರ್ಸ್ ಥ್ರೆಡ್ನ ತಗೊಳ್ಳಿ. ಸೊ ಇವಾಗ ನಾವು ಡಿವೈಡೆಡ್ ಲೈನ್ ಎಲ್ಲಿ ಹಾಕಿದ್ದೀವಿ ಅಲ್ಲಿ ನಾವು ಲೂಪ್ಗಳನ್ನ ಫಾರ್ಮ್ ಮಾಡ್ತಾ ಹೋಗಬೇಕು. ಇದರಲ್ಲಿ ನಿಮಗೆ ಗೊತ್ತಾಗಲಿ ಅಂತ ನಾನು ದೂರ ದೂರ ಹಾಕಿದ್ದೀನಿ ಡಿವೈಡೆಡ್ ಲೈನ್ಗಳನ್ನ. ನಿಮಗೆ ಇನ್ನೂ ನೀಟಾಗಿ ಅಂದರೆ ಇನ್ನೂ ಡಿಸೈನ್ ಚೆನ್ನಾಗಿ ಕಾಣೋ ಥರ ಬೇಕಂದರೆ ಹತ್ತತ್ರ ಹಾಕೊಳ್ಳಿ, ಅವಾಗ ಡಿಸೈನ್ ಚೆನ್ನಾಗಿ ಬರುತ್ತೆ. ಕೆಳಗಡೆ ನೀವು ರಿವರ್ಸ್ ತೆಗಿಬೇಕಾದ್ರೆ ಪಕ್ಕಕ್ಕೆ ಲಾಕ್ ಮಾಡಿ, ಈ ಥರ ಪಕ್ಕಕ್ಕೆ ಲಾಕ್ ಮಾಡಿ. ಅದೇ ನೀವು ಮೇಲ್ಗಡೆ ರಿವರ್ಸ್ ತೆಗಿಬೇಕಾದ್ರೆ ಮೇಲ್ಗಡೆನೇ ಲಾಕ್ ಮಾಡಿ. ಯಾಕಂತ ಅಂದರೆ ಡೌನ್ ಇರೋದ್ರಿಂದ ಶೇಪು ದಾರ ಕೆಳಗಡೆ ಎಳ್ಕೊಂಡ ಥರ ಬಂದ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ಈ ಲೈನ್ ಅಂದರೆ ಮಧ್ಯದ ಲೈನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಲೈನ್ ಏನಿದೆ ನೆಕ್ಸ್ಟ್ ಡಿವೈಡೆಡ್ ಲೈನ್ ಅಲ್ಲಿಗೆ ಸ್ಟಾರ್ಟ್ ಮಾಡಬೇಕು.
ಇವಾಗ ನೆಕ್ಸ್ಟು ಈ ಲೈನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಡಿವೈಡೆಡ್ ಲೈನ್ ಏನಿದೆ ಅಲ್ಲಿಗೆ ಹಾಕಬೇಕು. ಇದು ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಒಂದು ಎಂಡ್ ನಾಟ್ನ ಹಾಕಬೇಕು. ಇವಾಗ ಒಂದು ಸೈಡ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟು ಈ ಸೈಡ್ ಮಾಡಬೇಕು. ಎಂಡ್ ನಾಟ್ ಅಥವಾ ಒಂದು ಚೈನ್ ಸ್ಟಿಚ್ ಇದ್ರ ಸುತ್ತ ಒಂದು ಚೈನ್ ಸ್ಟಿಚ್ ಹಾಕಿ ಎಂಡ್ ಮಾಡಬೇಕು.
ಎಂಡ್ ನಾಟ್ ಹಾಕಿ ಈ ಲೈನ್ನ ಕಂಪ್ಲೀಟ್ ಮಾಡಬೇಕು. ಸೊ ಇದು ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್.